ಇಲ್ಲಿ $375 ವರೆಗೆ ಹೋಗಿತ್ತು ಅನ್ನೊಂದು ಅಕೌಂಟ್ ಅಲ್ಲಿ. ಇವಾಗ ಸ್ವಲ್ಪ ಇಲ್ಲಿ SL ಹಿಟ್ ಆಗ್ಬಿಡ್ತು. ಒಂದು ನಾನು ಜಾಸ್ತಿ ಲಾಟ್ ಇಂದ ಟ್ರೇಡ್ ಮಾಡಿದ್ದೆ, ಹಾಗಾಗಿ ಇಲ್ಲಿ SL ಹಿಟ್ ಹಾಕೊಂಡು ಇವಾಗ ಸದ್ಯಕ್ಕೆ ಇಷ್ಟಿರುವಂತದ್ದು. ಹಿಂದೆ ಎಷ್ಟು ಟ್ರೇಡ್ ಮಾಡಿದೆ ನೋಡಿ, ಅದರಲ್ಲಿ ಜಾಸ್ತಿ ನನಗೆ ಪ್ರಾಫಿಟ್ ಸಿಕ್ಕಿರುವಂತದ್ದು ಬಿಟ್ಕಾಯಿನ್ ಅಲ್ಲೇ ಕೂಡ. ಇವಾಗ ಸದ್ಯಕ್ಕೆ $290 ಇರುವಂತದ್ದು. ಇದನ್ನು ಗ್ರೋ ಮಾಡ್ಲಿಕ್ಕೆ ಎಷ್ಟುವರೆಗೆ ಹೋಗುತ್ತೆ ಅಂತ ನಿಮ್ಗೆ ಈ ಒಂದು ಚಾನಲ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಯಾವಾಗಲೂ ಕೂಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರು ಕೂಡ ಈ ಒಂದು ಫಾರೆಕ್ಸ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡ್ತಾ ಅಂತಿದ್ರೆ ಅವರು ಕೂಡ ಈ ಒಂದು ವಿಡಿಯೋ ನೀವು ಶೇರ್ ಮಾಡಬಹುದು. ನಾನು ಈ ಒಂದು ಚಾನಲ್ ಅಲ್ಲಿ ಟ್ರೇಡ್ ಮಾಡಿದವಾಗ ವಿಡಿಯೋ ಅಪ್ಲೋಡ್ ಮಾಡ್ತಾನೆ ಇರ್ತೇನೆ. ಇನ್ನು ನಿಮ್ಗೆ ಎಕ್ಸ್ಎನ್ಎಸ್ ನ ಈ ಒಂದು ಆಪ್ ಬೇಕಂದ್ರೆ ಟ್ರೇಡ್ ಮಾಡ್ಲಿಕ್ಕೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ಆ ಒಂದು ಲಿಂಕ್ ನ ಮುಖಾಂತರ ನೀವು ಆಪ್ ಅನ್ನು ಡೌನ್ಲೋಡ್ ಮಾಡ್ಕೊಂಡಿರಿ. ಇವಾಗ ನಾನು ಇಲ್ಲಿ ನಿನ್ನೆ ಕೂಡ ಒಂದು ಟ್ರೇಡ್ ಪ್ಲೇಸ್ ಮಾಡಿದ್ದೆ, ನೋಡಬಹುದು. ಜಸ್ಟ್ ಇಲ್ಲಿ SL ಹಿಟ್ ಹಾಕೊಂಡು ಇವಾಗ ಡೌನ್ ಸೈಡ್ ಅಲ್ಲಿ ಮೂವ್ಮೆಂಟ್ ಕೊಡ್ತಿರುವಂತದ್ದು. ಇದೇ ರೀತಿಯಲ್ಲಿ ಮಾರ್ಕೆಟ್ ಅಲ್ಲಿ ತುಂಬಾ ಸರಿ ಆಗ್ತಾನೆ ಇರುತ್ತೆ. ಇಲ್ಲಿವರೆಗೂ ನಾನು ಟ್ರೇಡ್ ಮಾಡಿರುವಂತ ಎಲ್ಲ ಟಾರ್ಗೆಟ್ ಮತ್ತೆ SL ಅನ್ನು ಕೂಡ ನಿಮ್ಗೆ ಇಲ್ಲಿ ತೋರಿಸ್ತೇನೆ. ಇಲ್ಲಿ ಮೊದಲಿಗೆ ನಾನು ಜಾಸ್ತಿ ಗೋಲ್ಡ್ ಅಲ್ಲೇ ಕೂಡ ಟ್ರೇಡ್ ಮಾಡ್ತಿದ್ದೆ. ಅವಾಗ ಎಲ್ಲರೂ ಅಪರೂಪಕ್ಕೆ ಒಂದು ಯೂರೋ USD ಹಾಗೇನೆ GBP USD ಅಲ್ಲಿ ಟ್ರೇಡ್ ಮಾಡ್ತಿದ್ದೆ. ಅದರಲ್ಲಿ ಜಾಸ್ತಿ ಏನು ಟಾರ್ಗೆಟ್ ಹಿಟ್ ಆಗ್ತಿಲ್ಲ, ಬರೀ SL ಹಿಟ್ ಆಗ್ತಿತ್ತು. ನಾನು ಇಲ್ಲಿ ಯೂಸ್ ಮಾಡ್ತಿರುವಂತ ಲಾಟ್ ಬಂದ್ಬಿಟ್ಟು 0.01 ಲಾಟ್, ಅಂದ್ರೆ ತುಂಬಾ ಕಡಿಮೆ ಲಾಟ್ ಅಲ್ಲಿ ನಾನು ಇಲ್ಲಿ ಟ್ರೇಡ್ ಮಾಡ್ತೇನೆ. ಅಂದ್ರೆ ನಮ್ಮ ಹತ್ರ ಇರುವಂತ ಅಮೌಂಟ್ ತುಂಬಾನೇ ಕಡಿಮೆ ಆಗಿದೆ. ಕೇವಲ ಇಲ್ಲಿ $50 ಇತ್ತು. ಇದರಲ್ಲಿ ಒಂದು 0.01 ಲಾಟ್ ಅಲ್ಲಿ ನಾವು ಟ್ರೇಡ್ ಮಾಡಿದ್ರೆ ತುಂಬಾನೇ ಒಳ್ಳೆಯದು. ಅಕೌಂಟ್ ಅನ್ನು ಗ್ರೋ ಮಾಡಬಹುದು. ಇನ್ನು ನೀವು ಇಲ್ಲಿ ನೋಡಬಹುದು, ಮೊದಲಿಗೆ 4 SL ಹಿಟ್ ಆಗಿದೆ. ನಾನು ಇಲ್ಲಿ ಯೂಸ್ ಮಾಡ್ತಿರುವಂತ SL ತುಂಬಾನೇ ಕಡಿಮೆ ಇರ್ತಿತ್ತು ನೋಡಿ. ಮೊದಲಿಗೆ ನಂದಿಲ್ಲಿ 1.79 SL ಗೋಲ್ಡ್ ಅಲ್ಲಿ, ಹಾಗೇನೆ 1.76 SL ಗೋಲ್ಡ್ ಅಲ್ಲಿ ನೋಡಿ, 0.56 ಇದು ಯೂರೋ USD ಅಲ್ಲಿ, ಆಮೇಲೆ $3.09 ಇದು ಕೂಡ ಗೋಲ್ಡ್ ಅಲ್ಲೇ ಕೂಡ. ನಂತರ ನನ್ನ ಟಾರ್ಗೆಟ್ ಇಲ್ಲಿ ನೋಡ್ಕೊಳ್ಬಹುದು ನೀವು ಎಷ್ಟಿದೆ ಅಂತ, 21.98. ಇದು ನಮ್ಗೆ ಗೋಲ್ಡ್ ಅಲ್ಲಿ ಸಿಕ್ಕಿರುವಂತ ಟಾರ್ಗೆಟ್. ಈ ಒಂದು ಟಾರ್ಗೆಟ್ ಇಂದ ನನ್ನ ಅಷ್ಟು SL ಕೂಡ ರಿಕವರಿ ಆಗ್ತಿತ್ತು. ಈ ರೀತಿಯಲ್ಲಿ ನಾನೊಂದು ಟಾರ್ಗೆಟ್ ಇಡ್ತಿದ್ದೆ. ಅಷ್ಟು ಕೂಡ SL ಹಿಟ್ ಆಗಿರುವಂತದ್ದು ನೋಡಿ ನೀವು. ಇಲ್ಲಿ SL ತುಂಬಾ ಚಿಕ್ಕದಿರ್ತಿತ್ತು, ಹಾಗಾಗಿ ಏನು ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಇನ್ನು ಟಾರ್ಗೆಟ್ ನ ಸೈಜ್ ಕೂಡ ನೀವು ಇಲ್ಲಿ ನೋಡ್ಕೊಳ್ಬಹುದು, $30.73 ಟಾರ್ಗೆಟ್ ಇಲ್ಲಿ. ಇನ್ನು ನಂತರ ನೋಡ್ಕೊಳ್ಬಹುದು ಇಲ್ಲಿ ನಮ್ಗೆ 41.87 ನೋಡಬಹುದು. ನಂತರ ಇಲ್ಲಿ ನಮ್ಗೆ 22.03 ಒಳ್ಳೆ ಟಾರ್ಗೆಟ್ ಸಿಕ್ತಿತ್ತು. ನಂತರ ನೀವು ಇಲ್ಲಿ ನೋಡ್ಕೊಳ್ಬಹುದು, ಇಲ್ಲಿ SL ಸೈಜ್ ಕೂಡ, ಅಂದ್ರೆ ಅಕೌಂಟ್ ಅಲ್ಲಿ ದುಡ್ಡು ಜಾಸ್ತಿ ಆಗ್ತಿದ್ದಂಗೆ SL ಸೈಜ್ ಕೂಡ ಜಾಸ್ತಿ ಆಗ್ತಾನೆ ಹೋಯ್ತು. ಹಾಗಾಗಿ ಇಲ್ಲಿ ನನ್ನ ಅಕೌಂಟ್ ತುಂಬಾನೇ ಜಾಸ್ತಿ ಗ್ರೋ ಆಗ್ಲಿಕ್ಕೆ ಆಗಿಲ್ಲ. ನೋಡಬಹುದು ಇಲ್ಲಿ $17 SL ಹಿಟ್ ಆಯ್ತು ಒಂದೇ ಸಲ. ಈ ರೀತಿಯಲ್ಲಿ ನಾವು SL ಅನ್ನು ಹಿಟ್ ಮಾಡ್ಕೊಂಡ್ರೆ ಅಕೌಂಟ್ ಇಲ್ಲಿ ಗ್ರೋ ಆಗುವಂತ ಚಾನ್ಸ್ ತುಂಬಾನೇ ಕಡಿಮೆ ಇರುತ್ತೆ. ನಾನು ಇಲ್ಲಿ ಮಿನಿಮಮ್ ಅಂದ್ರೆ $5 ಅಥವಾ $6 SL ಇಡ್ತೇನೆ ಪ್ರತಿಯೊಂದು ಇದ್ರಲ್ಲೂ ಕೂಡ. ಅಮೌಂಟ್ ಜಾಸ್ತಿ ಇರುವುದರಿಂದ SL ದೊಡ್ಡ ತೊಂದ್ರೆ ಇಲ್ಲ ಅನ್ಸುತ್ತೆ, ಹಾಗಾಗಿ ಅದು ಜಾಸ್ತಿ ಆಗ್ಬಿಟ್ಟು ಕೊನೆಯಲ್ಲಿ ಅಕೌಂಟ್ ಅಲ್ಲಿ ಮೈನಸ್ ಆಗುತ್ತೆ. ಇಲ್ಲಿ ನೋಡಬಹುದು ಒಳ್ಳೆ ಪ್ರಾಫಿಟ್ ಸಿಕ್ಕಿರುವಂತದ್ದು. 0.01 ಲಾಟ್ ಅಲ್ಲೇ ಕೂಡ ನಮ್ಗೆ ಇಲ್ಲಿ $53.19 ಸಿಕ್ಕಿರುವಂತದ್ದು. ಇದು ಒಂದು ಒಳ್ಳೆ ರಿಟರ್ನ್ ಆಗಿದೆ. ಇಷ್ಟು ಕಡಿಮೆ ಲಾಟ್ ಅಲ್ಲಿ ಇಷ್ಟು ಒಂದು ನಮ್ಗೆ ಪ್ರಾಫಿಟ್ ಸಿಕ್ಕಿರುವಂತದ್ದು. ಅದರ ನಂತರ ನೀವು ಇಲ್ಲಿ ನೋಡಬಹುದು, ಇದು ಕೂಡ ನಮ್ಗೆ 0.01 ಲಾಟ್ ಅಲ್ಲಿ ಕೂಡ ಸಿಕ್ಕಿದೆ. ಇನ್ನು SL ನ ಸೈಜ್ ಕೂಡ ನೋಡ್ಕೊಳ್ಬಹುದು ನೀವು ಇಲ್ಲಿ ಎಷ್ಟಿರುತ್ತೆ ಅಂತ. ಇನ್ನು ನಾನು ಇಲ್ಲಿ ಸೆಲ್ ಸೈಡ್ ಅಲ್ಲಿ ಟ್ರೇಡ್ ಮಾಡಿದವಾಗ ಜಾಸ್ತಿ ಇಲ್ಲಿ SL ಹಿಟ್ ಆಗ್ತಿತ್ತು ಸ್ಟಾರ್ಟಿಂಗ್ ಅಲ್ಲಿ. ನೋಡಬಹುದು ಇಲ್ಲಿ ಒಂದ್ಸಲ $8 ಕೂಡ ಪ್ರಾಫಿಟ್ ಆಗಿರುವಂತದ್ದು ನೋಡಿ. ಇಲ್ಲಿ ನಾನು 2 ಲಾಟ್ ಅಲ್ಲಿ ಮಾಡಿದ್ದೆ. ಇಲ್ಲಿ ನಂದು $10 SL ಆಗಿರುವಂತದ್ದು. ತುಂಬಾ ಸಲ ಹೀಗೆ ಜಾಸ್ತಿ ಆಗುತ್ತೆ, ಲಿಮಿಟ್ ಗಿಂತ ಜಾಸ್ತಿ ಇಡ್ತೇವೆ, ಅವಾಗ SL ಹಿಟ್ ಹಾಕೊಂಡು ಸೈಕಾಲಜಿ ಹಾಳಾಗುತ್ತೆ. ಇದರಿಂದ ನಮ್ಗೆ ಟ್ರೇಡಿಂಗ್ ಮಾಡುವಂತ ಆಸಕ್ತಿ ಕೂಡ ಕಡಿಮೆ ಆಗುತ್ತೆ. ಸ್ಟ್ರಿಕ್ಟ್ ಆಗಿ ಒಂದೇ SL ಅಲ್ಲಿ ಒಂದೇ ಮನಸ್ಸಿನಿಂದ ಸರಿಯಾಗಿ ಟ್ರೇಡ್ ಮಾಡಿದ್ರೆ ನಮ್ಮ ಅಕೌಂಟ್ ಅನ್ನು ಒಳ್ಳೆ ರೀತಿಯಲ್ಲಿ ಗ್ರೋ ಮಾಡ್ಕೊಳ್ಬಹುದು ನೋಡಿ. ಇಲ್ಲಿ ಮತ್ತೊಮ್ಮೆ $13 ಕೂಡ ಪ್ರಾಫಿಟ್ ಆಗಿತ್ತು ನೋಡಿ. ಮತ್ತೊಮ್ಮೆ 31, ಇಲ್ಲಿ 15. ಇಲ್ಲಿ ನಂಗೆ ಒಳ್ಳೆಯ ಪ್ರಾಫಿಟ್ ಕಂಟಿನ್ಯೂ ಆಗ್ತಾನೆ ಇತ್ತು. ನಂತರ ಇಲ್ಲಿ ಕೆಲವೊಂದ್ಸರಿ ನಾನು ಟ್ರೇಡ್ ಮಾಡೋದು ಬಿಟ್ಟಾಕಿದ್ದೆ, ಹಾಗಾಗಿ ಇಲ್ಲಿ ನನಗೆ SL ತುಂಬಾನೇ ಜಾಸ್ತಿ ಹೋಯ್ತು. ನೋಡಬಹುದು ಕಂಟಿನ್ಯೂ ಆಗಿ SL ಹಿಟ್ ಆಯ್ತು. ಇಲ್ಲಿ ನೋಡಬಹುದು ಕೊನೆಯಲ್ಲಿ $18 ಸಿಕ್ತು. ನಂದು ಅಷ್ಟು ಕೂಡ ಇಲ್ಲಿ 0.01 ಲಾಟ್ ಇತ್ತು. ಅಕೌಂಟ್ ಅಲ್ಲಿ ಅಮೌಂಟ್ ಜಾಸ್ತಿ ಆದಾಗ ಮಾತ್ರ ಲಾಟ್ ಸೈಜ್ ಅಲ್ಲಿ ಒಂದ್ ಸ್ವಲ್ಪ ಇನ್ಕ್ರೀಸ್ ಮಾಡ್ತಿದ್ದೆ ನಾನು ಮೊದಲೇ. ನೋಡಿ ಇಲ್ಲೂ ಕೂಡ 0.01 ಲಾಟ್ ಅಲ್ಲೇ ಕೂಡ $40 ಸಿಕ್ಕಿದೆ ನೋಡಿ. ಇಲ್ಲೂ ಕೂಡ 0.01 ಲಾಟ್ ಅಲ್ಲೇ ಬೈ ಸೈಡ್ ಅಲ್ಲೇ $30 ಸಿಕ್ಕಿದೆ ನೋಡಿ. ಇಲ್ಲೊಂದು $30 ಸಿಕ್ಕಿರುವಂತದ್ದು, ಇದು ಸೆಲ್ ಸೈಡ್ ಅಲ್ಲಿ ಸಿಕ್ಕಿದೆ. ಇಲ್ಲಿ ನನಗೆ ಅಕೌಂಟ್ ಅಲ್ಲಿ ಸ್ವಲ್ಪ ಜಾಸ್ತಿ ಇತ್ತು, ಹಾಗಾಗಿ ನಾನು ಇಲ್ಲಿ 3 ಲಾಟ್ ಅಲ್ಲಿ ಟ್ರೇಡ್ ಮಾಡಿದ್ದೆ 0.03 ಅಲ್ಲಿ. ಇಲ್ಲಿ $12 SL ಹಿಟ್ ಆಯ್ತು. ಇಲ್ಲಿ ಕೂಡ ಒಂದು $42 ಸಿಕ್ಕಿರುವಂತದ್ದು 0.01 ಲಾಟ್ ಅಲ್ಲಿ ಬೈ ಸೈಡ್ ಅಲ್ಲಿ. ಇದು ಇವಾಗ ಸದ್ಯ ಮಾಡಿರುವಂತದ್ದು ನಾನು ಬಿಟ್ಕಾಯಿನ್ ಅಲ್ಲಿ. ಇಲ್ಲಿ ನನಗೆ ಹೈಯೆಸ್ಟ್ ಟಾರ್ಗೆಟ್ ಸಿಕ್ಕಿರುವಂತದ್ದು ಬಿಟ್ಕಾಯಿನ್ ಅಲ್ಲೇ ಕೂಡ ನೋಡಬಹುದು. ಇಲ್ಲಿ ನಾನು ಅಕೌಂಟ್ ಅಲ್ಲಿ ಸ್ವಲ್ಪ ಅಮೌಂಟ್ ಇತ್ತು, ಹಾಗಾಗಿ ಇಲ್ಲಿ ಸ್ವಲ್ಪ ಜಾಸ್ತಿ ಆಡ್ ಮಾಡಿದ್ದೆ. ನಾನು 0.08 ಲಾಟ್ ಅಲ್ಲಿ ಆಡ್ ಮಾಡಿದ್ದೆ. ಇಲ್ಲಿ $113 ಸಿಕ್ತು, ಒಂದು ಒಳ್ಳೆಯ ಅಮೌಂಟ್ ಸಿಕ್ಕಿರುವಂತದ್ದು. ಅದಾದ ನಂತರ ಇನ್ನೊಂದು ಕೂಡ ನನಗೆ ಬಿಟ್ಕಾಯಿನ್ ಅಲ್ಲಿ ಸಿಕ್ಕಿರುವಂತದ್ದು 0.08 ಲಾಟ್ ಅಲ್ಲಿ. ಇದು ಸೆಲ್ ಸೈಡ್ ಅಲ್ಲಿ ಎರಡು ಕೂಡ
ಬಿಟ್ಕಾಯಿನ್ ಅಲ್ಲಿ ಸಿಕ್ಕಿರುವಂತದ್ದು $119 ಸಿಕ್ಕಿರುವಂತದ್ದು. ನೋಡಿ ಇದೊಂದು ಗೋಲ್ಡ್ ಅಲ್ಲಿ ಸಿಕ್ಕಿರುವಂತದ್ದು $90. ಇವಾಗ ಸದ್ಯಕ್ಕೆ ನೋಡ್ಕೊಳ್ಬಹುದು ಇಲ್ಲಿ ಅಕೌಂಟ್ ಅಲ್ಲಿ ಸ್ವಲ್ಪ ಅಮೌಂಟ್ ಜಾಸ್ತಿ ಆದಂಗೆ ಕೂಡ ಇಲ್ಲಿ ನನ್ನ SL ಕೂಡ ಜಾಸ್ತಿ ಆಯ್ತು. ಇಲ್ಲಿ $13 ಇಲ್ಲಿ $13 ಹಿಟ್ ಆಗಿಬಿಟ್ಟು ಸ್ವಲ್ಪ ಇವಾಗ ದೊಡ್ಡ SL ಹಿಟ್ ಆಗಿದೆ. ಇಲ್ಲಿ ಇವಾಗ ಟೋಟಲ್ ಆಗಿ ನೀವು ನೋಡ್ಕೊಳ್ಬಹುದು ಎಷ್ಟಿದೆ ಅಂತ $290 ಇರುವಂತದ್ದು. ನಾನು ಆಡ್ ಮಾಡಿರುವಂತದ್ದು ಕೇವಲ $50 ಅಷ್ಟೇ. ಅದನ್ನು ಕೂಡ ನಾನು ರಿಟರ್ನ್ ಆಗಿ ಹಾಕೊಂಡಿದೆ. ಇವಾಗ ಇಲ್ಲ ನಾನು $100 ಅನ್ನು ವಿಡ್ರಾ ಮಾಡ್ಕೊಳ್ಬೇಕಂತ ಅನ್ಕೊಂಡಿದ್ದೆ. ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಇದನ್ನು ನಾನು $1,000 ವರೆಗೂ ತಕೊಂಡು ಹೋಗ್ಬೇಕಂತ ಟ್ರೈ ಮಾಡಿದ್ದೇನೆ. ನಿಮ್ಗೆ ಆ ಒಂದು ವಿಡಿಯೋವನ್ನು ಈ ಒಂದು ಚಾನಲ್ ಅಲ್ಲಿ ನಾನು ಟ್ರೇಡ್ ಮಾಡಿದವಾಗ ಅಪ್ಲೋಡ್ ಮಾಡ್ತಾನೆ ಇರ್ತೇನೆ. ಫಾರೆಕ್ಸ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡ್ಬೇಕಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ XNS ನ ಆಪ್ ನ ಲಿಂಕ್ ಕೊಟ್ಟಿರ್ತೇನೆ. ಆ ಒಂದು ಲಿಂಕ್ ನ ಮುಖಾಂತರ ಡೌನ್ಲೋಡ್ ಮಾಡ್ಕೊಂಡು ಲಾಗಿನ್ ಮಾಡಿ. ಇನ್ನು ನಿಮ್ಗೆ ಲಾಗಿನ್ ಮಾಡ್ಲಿಕ್ಕೆ ಗೊತ್ತಾಗಿಲ್ಲ ಅಂದ್ರೆ ಕಮೆಂಟ್ ಮಾಡಿ, ಆ ಒಂದು ವಿಡಿಯೋವನ್ನು ಕೂಡ ಅಪ್ಲೋಡ್ ಮಾಡ್ತೇನೆ. ಹಾಗೇನೆ ಅಮೌಂಟ್ ಡೆಪಾಸಿಟ್ ಮಾಡುವಂತ ವಿಡಿಯೋವನ್ನು, ವಿಡ್ರಾ ಮಾಡುವಂತ ವಿಡಿಯೋವನ್ನು ಕೂಡ ಅಪ್ಲೋಡ್ ಮಾಡ್ತೇನೆ ಯಾವ ರೀತಿ ಅಂತ. ಹಾಗೇನೆ ಕೊನೆಯಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಕೂಡ ವಿಡಿಯೋವನ್ನು ಲೈಕ್ ಮಾಡಿ. ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ.